ಕಾರ್ಮಿಕರ ಕಲ್ಯಾಣಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕೊಡುಗೆ ಅಪಾರ. ಡಾಕ್ಟರ್ ಸಂಗನಬಸಪ್ಪ ಬಿರಾದಾರ. ಸಂವಿಧಾನವು ಕಾರ್ಮಿಕರಿಗೆ ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಶೋಷಣೆಯಿಂದ ರಕ್ಷಣೆ ನೀಡುವ ಮೂಲಕ ಮೂಲಭೂತ ಹಕ್ಕುಗಳು ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಅನೇಕ ನಿರ್ದಿಷ್ಟ ಸೌಲಭ್ಯ ರಕ್ಷಣೆ ಕಲ್ಪಿಸಿದೆ ಎಂದು ರಾಜಗೋಪಾಲನಗರ ವಾರ್ಡಿನ ಜನಪ್ರಿಯ ಸೇವಕ, ಚಿಂತಕರು, ವಾಗ್ಮಿಗಳು, ಬುದ್ಧಿಜೀವಿಗಳು ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸಂಗನಬಸಪ್ಪ ಬಿರಾದಾರ ಹೇಳಿದರು. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ನೆಲಗದರನಹಳ್ಳಿಯ ಸುವರ್ಣ ಕರ್ನಾಟಕ ಕಾರ್ಮಿಕರ ಸಮಿತಿ, ಭೀಮಾ ಸೇವಾ ಸಮಿತಿ ಮತ್ತು ದಲಿತ ಸ್ವಾಭಿಮಾನ ಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಚನ್ನಕೇಶವ ನೇತೃತ್ವದಲ್ಲಿ ಆಯೋಜಿಸಿದ್ದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ವಿಶ್ವ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಕಾರ್ಮಿಕರ ಕಲ್ಯಾಣಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕೊಡುಗೆ ಅಪಾರ. ಅವರ ವೈಸ್ರಾಯನ ಕಾರ್ಯಕಾರಿ ಮಂಡಳಿಯಲ್ಲಿ ಕಾರ್ಮಿಕ ಸಚಿವರಾಗಿದ್ದಾಗ ಕೆಲಸದ ಅವಧಿಯನ್ನು 18 ಗಂಟೆಗಳಿಂದ 8 ಗಂಟೆಗೆ ಇಳಿಸಿದ್ದು, ಹೆರಿಗೆ ರಜೆ, ಕನಿಷ್ಠ ವೇತನ ಮತ್ತು ಕಾರ್ಮಿಕ ಸಂಘಗಳ ರಚನೆಗೆ ಮೂಲಭೂತ ಹಕ್ಕುಗಳನ್ನು ತಂದುಕೊಟ್ಟ ಮಹಾನ್ ಚೇತನ ಡಾಕ್ಟರ್ ಅಂಬೇಡ್ಕರ್ ಅವರು ಎಂದು ಕಾರ್ಮಿಕ ಮಹಿಳೆಯರಿಗೆ ಸೀರೆ, ಮಕ್ಕಳಿಗೆ ಪುಸ್ತಕ, ಪೆನ್ ವಿತರಿಸಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಚನ್ನಕೇಶವ ಅವರನ್ನು ಹಾಡಿ ಹೊಗಳಿದ ಡಾಕ್ಟರ್ ಬಿರಾದಾರ್ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಸುವರ್ಣ ಕರ್ನಾಟಕ ಕಾರ್ಮಿಕ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಚನ್ನಕೇಶವ ಸರ್ವರಿಗೂ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿ ಹಾಗೂ ಬಿಜೆಪಿ ಮುಖಂಡ ಕಾಳೇಗೌಡರು, ಜಿ. ಅಂಜಿನಪ್ಪ, ಭೂಷಣ್, ರಾಜೇಶ್ವರಿ, ಬೆಟ್ಟಪ್ಪ, ರಾವಣ್, ಉಮೇಶ್ ರಾವಣ್, ಸುನೀಲ್ ಕುಮಾರ್, ಹೇಮಾ, ಹರೀಶ್, ಗಂಗಾಧರ್, ಕಲಾವಿದರಾದ ಮಣಿ, ಬಿ.ವಿ. ಉಮೇಶ್ ಸೇರಿದಂತೆ ನೆಲಗದರನಹಳ್ಳಿಯ ಸಮಸ್ತ ನಾಗರಿಕ ಬಂಧುಗಳು ಉಪಸ್ಥಿತರಿದ್ದರು. ಕಾರ್ಮಿಕರಿಗೋಸ್ಕರಾಗಿ ಹಲವಾರು ಬಡ ಮಹಿಳೆಯರ ಪರ ಹೋರಾಟ ಮಾಡುತ್ತಿರುವಂತಹ ನನ್ನ ಆತ್ಮೀಯ ಸ್ನೇಹಿತರಾದ ಶ್ರೀ ಚನ್ನಕೇಶವರ ಆಶ್ರಯದಲ್ಲಿ ಮತ್ತು ಅವರ ಸ್ನೇಹಿತರ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಗಣ್ಯರಾದ ಸನ್ಮಾನ್ಯ ಶ್ರೀ ಕಾಳೇಗೌಡ ಸಾಹೇಬರೇ ಮತ್ತು ನಮ್ಮ ಆತ್ಮೀಯರು ಆಂಜನಪ್ಪನವರೇ, ಬೆಟ್ಟಪ್ಪನವರೇ, ನಮ್ಮ ರಾವಣ ಉಮೇಶ್ರವರೇ ಮತ್ತು ಇನ್ನಿತರೆ ಹಲವಾರು ಗಣ್ಯ ನಾಯಕರು ಮತ್ತು ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನನಗೆ ಭಾಳ ಸಂತೋಷ ಆಗಿದೆ. ತಮಗೆಲ್ಲ ಧನ್ಯವಾದಗಳು, ನಮಸ್ಕಾರಗಳು. ಮತ್ತು ಇವತ್ತಿನ ದೇಶದ ಬೆನ್ನೆಲುಬು ಎರಡಿದೆ. ಒಂದು ಕಾರ್ಮಿಕ, ಎರಡು ಪತ್ರಕರ್ತರು ಅಂತ. ಪತ್ರಕರ್ತರ ಸಮೂಹವೇ ಇವತ್ತು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ಎಲ್ಲ ಮಹನೀಯರು, ಎಲ್ಲ ಪತ್ರಕರ್ತರು ಇವತ್ತು ಅವರಿಗೆ ನನ್ನ ಅನಂತ ನಮಸ್ಕಾರಗಳು. ಕಾರ್ಮಿಕ ದಿನಾಚರಣೆ ಅಂದರೆ ಏನು? ಕಾರ್ಮಿಕರಂದರೆ ಯಾರು? ದೇಶದ ಭವಿಷ್ಯಕ್ಕಾಗಿ ಮತ್ತು ರಾಷ್ಟ್ರದ ಉನ್ನತಿಗಾಗಿ ಮಾಡುವಂತಹ ಕೆಲವಾರು ಉತ್ಪನ್ನಗಳು ಅವು ದೇಶಕ್ಕೆ ಸಮರ್ಪಣೆ ಆಗ್ತದೆ. ಅದು ಹಲವಾರು ಕಡೆ ಉಪಯೋಗ ಆಗ್ತದೆ ಅನ್ನೋದನ್ನು ನಾವು ಕೇಳ್ತೇವೆ. ಕಾರ್ಮಿಕರನ್ನು ನಾವು ಯಾವ ರೀತಿಯಿಂದ ನೋಡಬೇಕು ಅಂತ ಹೇಳಿದ್ರೆ, ಹಿಂದಕ್ಕೆ ನಮ್ಮ ಅಂಬೇಡ್ಕರ್ ಸಾಹೇಬ್ರು ಹೇಳಿದ್ರು. ಅಂಬೇಡ್ಕರ್ ಸಾಹೇಬ್ರ ಹೆಸರು ಭೀಮರಾವ್ ಅಂಬೇಡ್ಕರ್. ಭೀಮರಾವ್ ಅಂಬೇಡ್ಕರ್ ಅಲ್ಲ, ಭೀಮಾಶಂಕರ್ ಅಂತ. ಈಶ್ವರನ ಹೆಸರು ಇರೋದು ಅವರಿಗೆ. ತಾವು ಭೀಮರಾವ್ ಅಂಬೇಡ್ಕರ್ ಅಂತ ಇದ್ದೀರಿ. ಭೀಮಾಶಂಕರ ಭೀಮಾ ನದಿ ಅನ್ನೋದನ್ನು ತಾವು ಒಪ್ಪಬೇಕು. ಒಂದು ನದಿ ಹೆಸರಿಕ್ಕಿದ್ದು ಅವರಿಗೆ. ಅದು ನಿಂತ ನೀರಲ್ಲ, ಅದೊಂದು ಅತ್ಯುನ್ನತ ಸೇವಾ ಮನೋಭಾವ ಹೊಂದಿದಂಥ ಒಂದು ದೇವ ಮಾನವ ಅನ್ನೋದನ್ನು ನಾವು ಒಪ್ಪಬೇಕಾಗತ್ತೆ. ಹಿಂದಕ್ಕೆ ನಾರಾಯಣ ವಾಖಂಡಿ ಅಂತಿದ್ರು, ತಮಗೆಲ್ಲ ಗೊತ್ತಿದೆ. 1880 ಇಸ್ವಿಯಲ್ಲಿ ನಾರಾಯಣ ವಾಖಂಡಿ ಅನ್ನೋರು ಅತ್ಯಂತ ಕಾರ್ಮಿಕ ನಾಯಕರಾಗಿದ್ದರು, ಹೋರಾಟಗಾರರಾಗಿದ್ದರು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಅತ್ಯಂತ ಶ್ರೇಷ್ಠ ನಾರಾಯಣ ವಾಖಂಡಿಯವರು 1880 ಇಸ್ವಿಯಿಂದ 1887 ಇಸ್ವಿವರೆಗೂ ಅತ್ಯಂತ ಶ್ರೇಷ್ಠ ಹೋರಾಟ ಮಾಡಿ ಮೊದಲನೆಯ ಜಯ ತಂದು ಕೊಟ್ಟಂಥ, ಬ್ರಿಟಿಷರು ಜಯಿಸ್ಕೊಂಡಂಥ ವ್ಯಕ್ತಿ. ಮೊದಲು ನಾವು ಭಾನುವಾರ ಏನು ರಜಾ ತಗೊತೀವಿ, ಇವತ್ತು ಈ ಭಾನುವಾರ ಸ್ಯಾಂಕ್ಷನ್ ಮಾಡಿಸಿದ್ರೆ ಹೋರಾಟಗಾರರು. ಆ ಹೋರಾಟಗಾರರು ಜೂನ್ 18, 1887 ಇಸ್ವಿಯಲ್ಲಿ ಮೊದಲ ಸಂಘಟನೆ ಕೊಡಿಸಿದರು.
ಅದಾದ ನಂತರ ಕಾರ್ಮಿಕರ ಬಗ್ಗೆ ಧ್ವನಿ ಎತ್ತದಂತ ಮಹನೀಯರೇ ಡಾಕ್ಟರ್ BR ಅಂಬೇಡ್ಕರ್ ಅವರು 1942ನೇ ಇಸ್ವಿಯಿಂದ 46ನೇ ಇಸ್ವಿವರೆಗೂ ದೇಶದಲ್ಲಿ ಕೈಗಾರಿಕಾ ಸಮೃದ್ಧಿಯನ್ನ ಕಾಪಾಡ್ತಾ ಇದ್ರು. ಹಲೋ ಸೋಂಪುರಿ ಅತ್ಯಂತ ಸುದೀರ್ಘವಾಗಿ ಹಲವಾರು ಜನ ಗಣ್ಯರು ಹೋರಾಟ ಮಾಡಬೇಕಾದ್ರೆ ಭಾರತದ ಸಂವಿಧಾನ ಮುಖಾಂತರನೇ. ಭಾರತದ ಸಂವಿಧಾನ ಎಷ್ಟು ಶ್ರೇಷ್ಠ ಆಗಿದೆ ಅಂತ ಹೇಳಿದ್ರೆ, ಸಂವಿಧಾನನ ರಚನೆ ಮಾಡಿದಂಥ ಮಹನೀಯರಿಗೆ 200 ಕೋಟಿ ಜನಗಳಾದರೂ ಸರಿಯೇ ಈ ಸಂವಿಧಾನನ ಪ್ರಬುದ್ಧವಾಗಿರ್ತದೆ, ಪ್ರಬಲವಾಗಿರ್ತದೆ, ಚರ್ಚಿತವಾಗಿರ್ತದೆ, ಅದು ಎಲ್ಲರ ಪರ ಇರ್ತದೆ ಅನ್ನೋದನ್ನ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಹೋದ ವಾರ ಇದೇ ನೆಲದಲ್ಲಿ ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದೆ. ಈ ಊರಿನ ಗಣ್ಯರು, ಈ ಊರಿನ ಗ್ರಾಮಸ್ಥರು, ಈ ಊರಿನ ಭಕ್ತರು ಎಷ್ಟು ತ್ಯಾಗಮಯಿಗಳು ಅನ್ನೋದನ್ನು ನಾನು ನಿಮಗೊಂದು ಮಾತು ಹೇಳ್ತೀನಿ. ಇವತ್ತು ನಾವೇನಾದರೂ ಕೈಗಾರಿಕೆಯಲ್ಲಿ ನೀರು ಕುಡಿಬೇಕಾದ್ರೆ, ಈ ಕೈಗಾರಿಕೆಯಲ್ಲಿ ನೆಲೆ ಉಂಡಬೇಕಾದ್ರೆ ಇಲ್ಲಿರುವ ಗ್ರಾಮಸ್ಥರ ತ್ಯಾಗ ಅತ್ಯುನ್ನತವಾಗಿತ್ತು. ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರ ಇವತ್ತು ಭಾರತ ದೇಶದಲ್ಲಿ ದೇಶದಲ್ಲಿ 787 ಜಿಲ್ಲೆಗಳಿದ್ದಾವೆ ರಾಷ್ಟ್ರ ಮಟ್ಟದಲ್ಲಿ. ಆ ಎಲ್ಲ ರಾಷ್ಟ್ರದ ಪ್ರತಿನಿಧಿಗಳು, ಕಾರ್ಮಿಕರು ನಮ್ಮ ದಾಸಹಳ್ಳಿಯಲ್ಲಿ ವಾಸವಾಗಿದ್ದಾರೆ. ಅವರಿಗೆಲ್ಲ ಸವಲತ್ತು ಕೊಡಬೇಕಾದ್ರೆ ಎಲ್ಲ ಗ್ರಾಮಸ್ಥರು ಈ ಸವಲತ್ತನ್ನ ಕೊಡ್ತಾ ಇದ್ದಾರೆ. ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಬಾಡಿಗೆ ಕೊಡ್ತಾರೆ ಅಂತಲ್ಲ, ನಮ್ಮನ್ನು ಆಶ್ರಯ ಕೊಡ್ತಾ ಇದ್ದಾರೆ. ನಮ್ಮನ್ನ ದುಡಿಯೋದಕ್ಕೆ ನಮ್ಮ ಅವಕಾಶ ಕೊಡಿದಂಥ ಇಲ್ಲಿಂದ ಎಲ್ಲ ಗ್ರಾಮಗಳಿಗೆ ನಾವು ಅತ್ಯುನ್ನತ ಧನ್ಯವಾದ ತಿಳಿಸಬೇಕು. ಮತ್ತು ಕಾರ್ಮಿಕ ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸ್ನೇಹಿತರಿಗೆ ನನ್ನ ನಮಸ್ಕಾರ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಮಾತು ಹೇಳಿದ್ರು, ಸಂವಿಧಾನವೂ ಹಾಗೆ ಇದೆ. ಒಂದು ಬಸವಣ್ಣವ್ರ ವಚನವನ್ನು ತಗೊಂಡ್ರು, ಕಳ ಬೇಡ, ಹೊಲ ಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಲು ಬೇಡ, ಎದರು ಹಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅನ್ನೋದನ್ನು ಬಸವಣ್ಣವರು ಹೇಳಿ, ಆ ಬಸವಣ್ಣವರು ಅಂಬೇಡ್ಕರ್ ಅವ್ರನ್ನ ಅದನ್ನು ಅನುಯಾಯಿಗಳಾಗಿ ಅದೆಲ್ಲವೂ ಪರಿಗಣಿಸಿ ಸಂವಿಧಾನನ ಅತ್ಯುನ್ನತವಾಗಿ ತೊಗೊಂಡೋಗಿದ್ದಾರೆ. ಅವರಿಗೆಲ್ಲ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸಿ ನಾನು 2 ಮಾತನ್ನು ಹೇಳ್ತೀನಿ. ನಮಸ್ಕಾರಗಳು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.